Hi Makle, welcome to 10 power 100 maths class. So ಈ ವಿಡಿಯೋದಲ್ಲಿ let's discuss about all possible questions for question number 31 ಮಕ್ಕಳೇ. ಓಕೆ, ಸೊ ಈ ಕ್ವಶನ್ ಮೇನ್ಲಿ ಬಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇಂದ ಆಗಿರುತ್ತೆ. ಇದು ನಿಮ್ಮ 3 ಮಾರ್ಕ್ ಅಲ್ಲಿ ಎರಡನೇ ಕ್ವಶನ್ಸ್ ಆಯ್ತಾ. ಸೊ ನಾನು ಆಲ್ರೆಡಿ ಕ್ವಶನ್ ನಂಬರ್ ಎಲ್ಲ 2 ಮಾರ್ಕ್ಸ್ಗೂ ಪಾಸಿಬಲ್ ಕ್ವಶನ್ಸ್ ಮಾಡಿದ್ದೀನಿ ಅಂಡ್ 3 ಮಾರ್ಕ್ ಅಲ್ಲಿ ಒಂದು ಕ್ವಶನ್ಸ್ ಮಾಡಿದ್ದೀನಿ. ಕ್ವಶನ್ ನಂಬರ್ 30ಗೆ ಪಾಸಿಬಲ್ ಕ್ವಶನ್ಸ್ ಮಾಡಿದ್ದೀನಿ ಮಕ್ಕಳೇ. ಓಕೆ, ನೀವೇನಾದ್ರು ಮ್ಯಾಥ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಐ ಫೀಲ್ ದಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸೀರೀಸ್ ಲೈಕ್ ಫಾರ್ ಯು ಟು ಗೆಟ್ ಪ್ರಿಪೇರ್ ಫಾರ್ ಯುವರ್ ಮ್ಯಾಥ್ ಎಕ್ಸಾಮ್ ಮಕ್ಕಳೇ. ಓಕೆ, ಸೊ ದಟ್ಸ್ ವೈ ಸೊ ಪ್ಲೀಸ್ ವಾಚ್ ಆಲ್ ದ ವಿಡಿಯೋಸ್ ಆಫ್ ಮೈನ್ ಸೊ ದಟ್ ಯು ವಿಲ್ ಗೆಟ್ ಸಮ್ ಬೆನಿಫಿಟ್ ಔಟ್ ಆಫ್ ದಿಸ್ ಆಯ್ತಾ. ಸೊ ನಿಮ್ಮ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೂ ತುಂಬಾ ಯೂಸ್ ಆಗುತ್ತೆ ಅಂಡ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಮಕ್ಕಳೇ. ಓಕೆ, ನಾನು ಏನೇನೆಲ್ಲ ಡಿಸ್ಕಸ್ ಮಾಡಿದ್ದೀನಿ ಸೊ ಎಲ್ಲಾನು ಎಕ್ಸಾಮ್ ಅಲ್ಲಿ ಬರುತ್ತೆ. ಸೊ ದರ್ ಇಸ್ ನಥಿಂಗ್ ಟು ವರಿ ಅಬೌಟ್ ಇಟ್. ಓಕೆನಾ. So and also like for all of this your support control. Okay, so without your support it's very boring makla. Okay, so like supporting in terms of liking and subscribing the channel will make a huge difference in our preparation control. Okay, so that's why, so if you have like not subscribed to my channel, so please subscribe to my channel and nama ella preparation ge nanna channel na follow madi. Okay, so let's start the video. ಓಕೆ, ನಾನು ಆಲ್ರೆಡಿ ಹೇಳಿದೆ ಕ್ವಶನ್ ನಂಬರ್ 31 ಬಂದು ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇಂದ ಆಗಿರುತ್ತೆ ಅಂತ. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್ ಮಕ್ಕಳೇ. ಓಕೆ, ಸೊ 2 ಮಾರ್ಕ್ಸ್ಗೆ ಇದರದ್ದು ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಆಯ್ತಾ. ಕ್ವಶನ್ ನಂಬರ್ 21 22 ಏನಾಗುತ್ತಿಲ್ಲ. ಸೊ ನೋಡಿ ಅದೊಂದ್ಸರಿ ನೋಡಿ ಆಯ್ತಾ. ಸೊ ದಿಸ್ ಇಸ್ 3 ಮಾರ್ಕ್ಸ್. ಇಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ನಾನು ಕವರ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಾಲ್ವ್ ಒನ್ ಬೈ ಒನ್. ಓಕೆ, ಸೊ ಫಸ್ಟ್ ಕ್ವಶನ್ ಸೊ ವಿ ಹ್ಯಾವ್ ಟು ಪ್ರೂವ್ ದಟ್. ಸೊ ಇಲ್ಲಿ 3 ಟೈಪ್ ಕ್ವಶನ್ಸ್ ಇದೆ. ಒಂದು ಪ್ರೂವ್ ದಟ್, ಇನ್ನೊಂದು ಸಾಲ್ವ್ ಅಂತ ಬರುತ್ತೆ. ಸಾಲ್ವ್ ಅಂತ ಬಂದ್ರೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇನ್ನೊಂದು ಸಿಂಪ್ಲೆಸ್ಟ್ ಫಾರ್ಮ್. ಸೊ ಸಿಂಪ್ಲೆಸ್ಟ್ ಫಾರ್ಮ್, ಸಾಲ್ವ್, ಪ್ರೂವ್ ದಟ್, 3 ಟೈಪ್ ಆಫ್ ಸಮ್ ಬರುತ್ತೆ ಇಲ್ಲಿ ಆಯ್ತಾ. ಸೊ 2 ಮಾರ್ಕರ್ 3 ಮಾರ್ಕರ್ ಈ ತರ ಡಿಫರೆನ್ಸಿಯೇಷನ್ ಇರುತ್ತೆ. ಸೊ ಯು ನೀಡ್ ಟು ನೋ ಲೈಕ್ ವಾಟ್ ಆರ್ ದ ಕ್ವಶನ್ಸ್ ದಟ್ ದೇ ಆರ್ ಆಸ್ಕಿಂಗ್ ಅಂತ. ಓಕೆ, ಸೊ ಇಲ್ಲಿ ಫಸ್ಟ್ ಕ್ವಶನ್ ಪ್ರೂವ್ ದಟ್ tan inverse of root x is equal to half cos inverse of 1 minus x divided by 1 plus x. ಓಕೆ, ಇಲ್ಲಿ ಒಂದು ಫಾರ್ಮುಲಾ ಗೊತ್ತಿರ್ಬೇಕಾಯ್ತಾ. ಸೊ cos 2 theta ಮಕ್ಕಳೇ. ಸೊ cos 2 theta is equal to 1 minus tan square theta divided by 1 plus tan square theta. So this is one of the formula aita. Cos 2 theta in terms of tan. This is cos 2 theta in terms of tan. So look at this. ಈ cos ಒಳಗೆ ಇಲ್ಲಿ 1 minus x by 1 plus x ಇದಲ್ಲ, ಆ ಜಾಗದಲ್ಲಿ ನನಗೆ x ಜಾಗದಲ್ಲಿ tan square theta ಸಿಕ್ಕಿದ್ರೆ somehow I can bring cos ಅಲ್ವಾ. So let's take that as substitution. So x is equal to cos 2 theta ಮಕ್ಕಳೇ. It's not cos 2 theta. X is equal to we need tan theta ಅಲ್ವಾ. tan square theta ತಗೊಳ್ತೀನಿ. So tan square theta. So tan theta ಏನಾಗುತ್ತೆ. So tan theta is equal to so root x. So theta is equal to so tan inverse of root x. So this is one thing in the beginning ಅಲ್ಲಿ ನೀವು ಮಾಡ್ಕೋಬೇಕು. Okay, x is equal to tan inverse x ಆಯ್ತು. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ನಾನು ಐ ವಿಲ್ ಕನ್ಸಿಡರ್ RHS ಆಯ್ತಾ. ಈ ರೈಟ್ ಸೈಡ್ ನ ತಗೊಂಡು ಲೆಫ್ಟ್ ಸೈಡ್ ನ ಪ್ರೂವ್ ಮಾಡ್ತೀನಿ. So is equal to half cos inverse ಈ x ಜಾಗದಲ್ಲಿ tan square theta ಸಬ್ಸ್ಟಿಟ್ಯೂಟ್ ಮಾಡೋಣ. 1 minus so tan square theta by 1 plus tan square theta. This is nothing but what? It is cos 2 theta, correct? So this is the original formula. ಇಲ್ಲಿ ಫಾರ್ಮುಲಾ ನಿಮಗೆ ಗೊತ್ತಿರಬೇಕಷ್ಟೇ. Okay, so half of cos inverse cos 2 theta. Okay ನಾ, ಇಲ್ಲಿ these two gets cancels out, cos inverse and cos. So ಏನು ಉಳ್ಕೊಳ್ಳುತ್ತೆ, half 2 theta ಉಳ್ಕೊಳ್ತು ಮಕ್ಕಳೇ. ಓಕೆ, ಈ ಹಾಫ್ ಅಲ್ಲಿ 2 and 2 gets cancels, ಸೊ theta ಮಾತ್ರ ಉಳ್ಕೊಳ್ತು. ಓಕೆ, ಸೊ ವಾಟ್ ಇಸ್ theta? theta ಅಂದ್ರೆ tan inverse x ಅಲ್ವಾ, ಬಂತು ತಾನೆ. ಸೊ theta ಅಂದ್ರೆ so it is tan inverse root x. So tan inverse root x. So here we can conclude that we got LHS. So we'll write is equal to LHS by considering RHS ಇಷ್ಟೇ. ಓಕೆ, ಸೊ ಮೇನ್ ಆಗಿ ಬೇಕಿರೋದು ದಟ್ ಕಾಸ್ 2 theta ಫಾರ್ಮುಲಾ. ಆ ಕಾಸ್ 2 theta ಫಾರ್ಮುಲಾ ಗೊತ್ತಿದ್ರೆ ವೆರಿ ಸಿಂಪಲ್ ಕಾನ್ಸೆಪ್ಟ್ ಮಕ್ಕಳೇ. ಓಕೆನಾ. ನೆಕ್ಸ್ಟ್ ಕ್ವಶನ್. ಸೊ ಎಕ್ಸ್ಪ್ರೆಸ್ tan inverse ಆಫ್ this in the simplest form. So as I told you, simplest form is one method, solving one method, prove one method. Okay, so ಇದು simplest form. ಸೊ ಇಲ್ಲಿ once again tan 3 theta ಫಾರ್ಮುಲಾ ಗೊತ್ತಿರಬೇಕು. ಸೊ tan 3 theta is equal to 3 tan theta minus tan cube theta divided by 1 minus 3 tan square theta. So this is the formula. This is tan 3 theta formula ಆಯ್ತಾ. So now what I will do is in place of x ಮಕ್ಕಳೇ, ಇವಾಗ ಇಲ್ಲಿ ನೋಡಿ a square and x square ಅಲ್ಲಿ extra ಆಯ್ತಾ. So just substitute x is equal to a tan theta. What is tan theta? So tan theta is equal to x by a ಅಲ್ವಾ, x by a. So theta is equal to tan inverse of x by a. ಇದು ಸಬ್ಸ್ಟಿಟ್ಯೂಷನ್ ಆಯ್ತಾ.
ಈಗ let's solve the problem. So I'll substitute. So tan inverse of 3a square in place of x I will substitute a tan theta minus in place of x I'll substitute x cube, I'll substitute a tan theta the whole cube alva, a tan theta the whole cube all divided by a cube ಆಗಿ ಬರ್ಕೊಳ್ತೀನಿ minus 3a into x ಜಾಗದಲ್ಲಿ a tan theta the whole square. Okay, so now we have a simple so tan inverse of il multiply ಮಾಡಿ, so this becomes 3a cube ಅಲ್ಲ, a cube tan theta minus a cube tan cube theta whole divided by a cube minus 3a square a cube tan square theta. Correct? A cube, because ಇಲ್ಲಿ ಇದು a square tan square theta ಆಗುತ್ತೆ into 3 ಮಾಡಿದಾಗ ಈ ಆನ್ಸರ್ ಬರುತ್ತೆ. ಸೊ ಇನ್ನು ಇಲ್ಲಿ ಒಳಗಡೆ ಏನ್ ತಗೋಬಹುದು ಅಂದ್ರೆ a cube ಕಾಮನ್ ತಗೋಬಹುದು ಮಕ್ಕಳೇ. ಓಕೆ, a cube ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ a cube ಕಾಮನ್ ತಗೊಂಡ್ರೆ ಫಸ್ಟ್ ನ್ಯೂಮರೇಟರ್ ತಗೊಳ್ಳೋಣ. ಸೊ ಇಲ್ಲಿ ಏನು ಅನ್ಕೊಂಡ್ರೆ, ಸೊ 3 tan theta ಮೈನಸ್ tan cube theta ಉಳ್ಕೊಳ್ತು ಅಲ್ವಾ. ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇಟ್ ಇಸ್ 1 minus 3 tan square theta ಉಳ್ಕೊಳ್ತು, ರೈಟ್. ಸೊ ಇಲ್ಲಿ a cube and a cube ಕ್ಯಾನ್ಸಲ್ ಆಯ್ತು. ಸೊ ಲುಕ್ ಎಟ್ ದಿಸ್, ಈ ಫಾರ್ಮುಲಾ ಅಲ್ಲಿ ಬರ್ದಿರೋ ಫಾರ್ಮುಲಾ ಎರಡು ಸೇಮ್. ಇಲ್ಲಿ ನೋಡಿ, ಸೊ 3 tan theta minus tan cube theta divided by 1 minus 3 tan square theta. ಸೊ ಎರಡು ಸೇಮ್. ಸೊ ಇನ್ ಪ್ಲೇಸ್ ಆಫ್ ಕಂಪ್ಲೀಟ್ ಥಿಂಗ್ ವಾಟ್ ವಿ ಕ್ಯಾನ್ ರೈಟ್, ಇಟ್ ಇಸ್ tan theta, tan 3 theta ಬರ್ಕೋಬಹುದಾ. ಸೊ ಲೆಟ್ಸ್ ರೈಟ್ tan inverse of ಈ ಕಂಪ್ಲೀಟ್ ಜಾಗದಲ್ಲಿ ಐ ವಿಲ್ ರೈಟ್ tan 3 theta. ಓಕೆ, ಸೊ tan 3 theta ಇದು ಕ್ಯಾನ್ಸಲ್. ಸೊ ನಮಗೆ 3 theta ಮಾತ್ರ ಉಳ್ಕೊಳ್ತು. ವಾಟ್ ಇಸ್ theta? ಸೊ theta is 3 tan inverse of x by a. So this is the final answer makle. Okay, so 3 tan inverse of x by a is the final answer. So this is what the simplest method control. Okay, see every problem allu kuda nanu formulas use ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಅಂಡ್ ನಾನು ಹೇಳ್ಕೊಡೋದೆಲ್ಲ ಸಿಂಪಲ್ ಆಗೇ ಇರುತ್ತೆ, ಆಯ್ತಾ. ಈ ಫಾರ್ಮುಲಾ ಒಂದು ಗೊತ್ತಾದ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಅಂಡ್ ನಿಮಗೆ ಪ್ಯಾಟರ್ನ್ ಕೂಡ ಗೊತ್ತಾಗುತ್ತೆ ಹೇಗೆ ಸಾಲ್ವ್ ಮಾಡೋದು ಅಂತ. ಓಕೆ, ಸೊ ದಟ್ಸ್ ವೈ ಲರ್ನ್ ದ ಫಾರ್ಮುಲಾಸ್ ವೆರಿ ಕ್ವಿಕ್ಲಿ, ಆಯ್ತಾ. ಓಕೆ, ಇದು ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಸೊ ನಿಮಗೆ ತುಂಬಾ ಸಲ ಕನ್ಫ್ಯೂಷನ್ ಆಗುತ್ತೆ, ಆಯ್ತಾ. ಇದಕ್ಕೂ ಒಂದು ಶಾರ್ಟ್ ಕಟ್ ಟ್ರಿಕ್ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಮಗೆ ಈ 2 ಸೈನ್ ಎಲ್ಲ ಸ್ವಲ್ಪ ತಲೆಬಿಸಿ, ಆಯ್ತಾ. ಈ 2 ಸೈನ್ ಇನ್ವರ್ಸ್ ಅನ್ನೋದು ತಲೆಬಿಸಿ. ಬಟ್ ನಮಗೆ ಇನ್ನೊಂದು ಫಾರ್ಮುಲಾ ಇದೆ. ಯಾವ ಫಾರ್ಮುಲಾ ಗೊತ್ತಾ? ಈ 2 tan inverse x ಅಂತ ಒಂದು ಫಾರ್ಮುಲಾ ಇದೆ. ಸೊ 2 tan inverse x is equal to ಈ tan inverse of 2x divided by 1 minus x square. tan inverse of 2x divided by 1 minus x square, ಆಯ್ತಾ. ಇದು 2 tan ಇಂದ 1 tan ಗೆ ತಗೊಂಡು ಹೋಗೋದು. ದಿಸ್ ಇಸ್ ಕನ್ವರ್ಟಿಂಗ್ 2 tan to 1 tan. ಸೊ ದಿಸ್ ಯು ನೀಡ್ ಟು ನೋ, ಅರ್ಥ ಆಯ್ತಾ. ಸೊ 2 tan ಇಂದ 1 tan ಗೆ ತಗೊಂಡು ಹೋಗೋ ಫಾರ್ಮುಲಾ. ಇವಾಗ ಇಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ, ಈ ಫಾರ್ಮ್ಯಾಟ್ ಅಲ್ಲಿ ಇಲ್ಲಿ ಕೊಟ್ಟಿರೋ ಕ್ವಶನ್ಸ್ಗೆ ಇಲ್ಲಿ ಅಲ್ಲಿ ಕನ್ಸಿಡರ್ LHS. ಸೊ ಇಟ್ ಇಸ್ 2 sin inverse 3/5 ಅಲ್ವಾ. ಓಕೆ, ಅದರಲ್ಲಿ 2 ಮಾತ್ರ ಬೇಡ, ಬರೀ ನನಗೆ sin inverse 3/5 ಇದೆಲ್ಲ ಅದನ್ನ ಮಾತ್ರ ತಗೊಳ್ತೀನಿ. ಇಟ್ಸ್ ನಾಟ್ LHS, ರೈಟ್. ಸೊ ಇಟ್ ಇಸ್ ಓನ್ಲಿ sin inverse of 3/5 is equal to theta ಅಂತ ತಗೊಳ್ತೀನಿ ಮಕ್ಕಳೇ. ಓಕೆನಾ. ಈಗ 3/5 is equal to sin theta ಆಗುತ್ತೆ. 3/5 is equal to sin theta. Now let's draw this triangle. So if I draw triangle, so for theta this is opposite and this is hypotenuse and this is 3 4 5 triplets, correct? You need to know ಮಕ್ಕಳೇ, ಇದೆಲ್ಲ ಗೊತ್ತು, ಸಿಂಪಲ್. ಇವಾಗ 4 ಹೆಂಗ್ ಬಂದ್ರೆ ಪೈಥಾಗೋರಸ್ ಥಿಯರಮ್, ಆಯ್ತಾ. ಸೊ 3 4 5 ಒಂದು ಪೈಥಾಗೋರನ್ ಟ್ರಿಪ್ಲೆಟ್ಸ್ ನಿಮಗೆ ಗೊತ್ತಿರಬೇಕು. ಇವಾಗ tan theta ಅಂದ್ರೆ ಫೈಂಡ್ ಔಟ್ ಮಾಡ್ರ. ವಾಟ್ ಇಸ್ tan theta? tan theta ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್, ಸೊ ಇಟ್ ಇಸ್ 3/4 ಅಲ್ವಾ. ಸೊ theta ಅಂದ್ರೆ ಏನು? theta ಅಂದ್ರೆ tan inverse of 3/4, tan inverse of 3/4. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್, ಆಯ್ತಾ. ಈ ಸೈನ್ ನ ತಗೊಂಡು ನಾನು ಈಗ tan ನ ಫೈಂಡ್ ಔಟ್ ಮಾಡಿದೆ. ಸೊ ಸೈನ್ ನಾವು theta ಅಂತ ತಗೊಂಡಿದ್ವಿ. ಸೊ ಅದೇ theta ನ ನಾವು ಈಗ tan ಅಲ್ಲಿ ರಿಪ್ಲೇಸ್ ಮಾಡಿದೀವಿ. ಓಕೆ, ಈ sin inverse of 3/5 ಅಂದ್ರೆ theta ಅಂದ್ರೆ ಈಗ ಈ ಫಾರ್ಮುಲಾ ಏನಾಗಿದೆ, ಇದು ನಮ್ಗೆ ಇವಾಗ 2 theta is equal to tan inverse of 24/7 ಈ ತರ ಕನ್ವರ್ಟ್ ಆಗಿದೆ. ಬಿಕಾಸ್ ಐ ಹ್ಯಾವ್ ಟೇಕನ್ sin inverse of 3/5 is equal to theta, ಕರೆಕ್ಟಾ. ಆ theta ಜಾಗದಲ್ಲಿ ಇವಾಗ ನಾನು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಆ ಫಾರ್ಮುಲಾ ಯೂಸ್ ಮಾಡ್ಬೋದು ನಾನು. ಓಕೆ, ಸೊ ಲೆಟ್ಸ್ ಸಬ್ಸ್ಟಿಟ್ಯೂಟ್ ದಟ್. ಸೊ ಇಟ್ ಈಸ್ 2 tan inverse of 3/4 is equal to tan inverse of 24/7. ನಾವು ಇವಾಗ ಇದನ್ನ ಪ್ರೂವ್ ಮಾಡಬಹುದು. ಈ 2 tan ಇಂದ 1 tan ಗೆ ಪ್ರೂವ್ ಮಾಡೋದು ಯಾವ ಫಾರ್ಮುಲಾ? ಸೊ now we will take LHS. So 2 tan inverse of
3/4 is equal to, now I'll use this formula ಆಯ್ತಾ. So tan inverse of 2 into 3/4 divided by 1 minus 3/4 the whole square. 3/4 the whole square. ಇದನ್ನು ಸಾಲ್ವ್ ಮಾಡೋಣ. So tan inverse of 2 1s are 2 2s ಅಲ್ವಾ. So 3/2 ಆಯಿತು. So 3/2 divided by 1 minus ಇದು 9/16 ಅಲ್ವಾ ಮಕ್ಕಳೇ, 9/16. So tan inverse of 3/2 whole divided by 16 minus 9. 16 minus 9 ಅಂದ್ರೆ ಎಷ್ಟಾಗುತ್ತೆ? 16 minus 9 ಅಂದ್ರೆ 7 ಅಲ್ವಾ. So 7/16. 7/16. So tan inverse of, ಇಲ್ಲಿ fraction calculation. So 3/2 into 16/7. 16/7. So 2 1s are 2 8s are 8 3s are 8 3s are. So 24/7 ಅಲ್ವಾ. That is what our RHS. 24/7 is the RHS. ಓಕೆ, ಸಿಂಪಲ್ ಕ್ವಶನ್ಸ್ ಕಂಡ್ರು. ಸೊ ನಿಮ್ಗೆ ಆ ಕಂಡೀಷನ್ಸ್ ಗೊತ್ತಿರಬೇಕು. ಇಲ್ಲಿ ಈ ಸೈನ್ ತಗೊಂಡು ಟ್ಯಾನ್ ಗೆ ಕನ್ವರ್ಟ್ ಮಾಡಿ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಎಕ್ಸಾಮ್ ಟೈಮಲ್ಲಿ ನಿಮ್ ತಲೆ ಓಡಲ್ಲ. ಓಕೆ, ದಟ್ ಈಸ್ ವೈ ನಿಮ್ಮ ಪ್ರಾಕ್ಟೀಸ್ ಸೆಷನ್ ಇದೇ ತರ ಇರಬೇಕು. ಏನಕ್ಕೆ ಇದು ಗೊತ್ತಿರಬೇಕು, ಏನಕ್ಕೆ ನಾವು ಟ್ಯಾನ್ ನ ಕನ್ವರ್ಟ್ ಮಾಡ್ತಿದೀವಿ. ಯಾಕಂದ್ರೆ 2 sin ಇನ್ವರ್ಸ್ ಎಕ್ಸ್ ಗೆ ಫಾರ್ಮುಲಾ ಇಲ್ಲ. ಮೊದಲು ಫಾರ್ಮುಲಾ ಇತ್ತು, ಬಟ್ ನಿಮಗೆ ಡಿಲೇಟೆಡ್ ಪೋರ್ಷನ್ಸ್ ಅಲ್ಲಿ ಅದೆಲ್ಲ ಹೋಗಿದೆ ಮಕ್ಕಳೇ. ಓಕೆ, ಸೊ ನಮ್ಗೆ ಇವಾಗ ಉಳ್ಕೊಂಡಿರೋದು ಈ tan inverse of 2x ಫಾರ್ಮುಲಾ. ಸೊ ದಟ್ಸ್ ವೈ ಈ ಮೆಥಡ್ ತುಂಬಾ ಯೂಸ್ ಆಗುತ್ತೆ. ಸೊ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ದಿಸ್ ಇಸ್ ಮೋರ್ ದನ್ ಎನಫ್ ಕಂಟ್ರೋಲ್. ಓಕೆನಾ. ನೆಕ್ಸ್ಟ್, ಓಕೆ, ಇದು ನಿಮಗೆ ತುಂಬಾ ಸತಿ ಬಂದಿದೆ. ನಿಮ್ಮ ಲಾಸ್ಟ್ ಟೈಮ್ ಫಸ್ಟ್ ಪ್ರಿಪರೇಟರಿ ಕೂಡ ನಿಮಗೆ ಬರೀ ಕಾಸ್ ಎಕ್ಸ್ ಸೈನ್ ಎಕ್ಸ್ ಇರೋ ಕ್ವಶನ್ಸ್ ಬಂದಿತ್ತು ಆಯ್ತಾ. ಈ ತರ ಬಂದಾಗ ಈ ಸೈನ್ ಕಾಸ್, ಯಾವಾಗ ಈ ಸೈನ್ ಕಾಸ್ ಒಟ್ಟಿಗೆ ಇರುತ್ತೆ, ಅದನ್ನ ಚೇಂಜ್ ಮಾಡಿ ಟ್ಯಾನ್ ಗೆ ಕನ್ವರ್ಟ್ ಮಾಡೋದೇ ಒಂದು ಮೇಜರ್ ಜಾಬ್. ಅರ್ಥ ಆಯ್ತಾ. ಸೊ ಇದನ್ನ ಏನ್ ಮಾಡಿ ಅಂತ ಹೇಳಿದ್ರೆ, ಸೊ ಡಿವೈಡ್ ಈಚ್ ಟರ್ಮ್ ಬೈ, ಇಲ್ಲಿ ಯಾವ ಟರ್ಮ್ ಇರುತ್ತೆ ಮಕ್ಕಳೇ, ಇಲ್ಲಿ ಯಾವ ಟರ್ಮ್ ಇರುತ್ತೆ ದಟ್ ಈಸ್ ಆಲ್ವೇಸ್ ಸೈನ್ ಎಕ್ಸ್ ಇದ್ರು ಅದನ್ನ ಕಾಸ್ ಎಕ್ಸ್ ಅಂತ ಇಂಟರ್ಚೇಂಜ್ ಮಾಡಿ ಬರ್ಕೊಳ್ಳಿ ಆಯ್ತಾ. ಇಲ್ಲಿ ಕಾಸ್ ಎಕ್ಸ್ ಇದೆ. ಸೊ ಡಿವೈಡ್ ಈಚ್ ಟರ್ಮ್ ಬೈ 4 cos x ಮಾಡೋಣ. 4 cos x. ಸೊ ಏನಾಗುತ್ತೆ ಈಗ, ಸೊ tan inverse of 3 cos x divided by 4 cos x minus 4 sin x divided by 4 cos x whole divided by 4 cos x by 4 cos x plus 3/4 sin x by cos x. ಓಕೆನಾ. ಸೊ tan inverse of, ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಈ cos x ಕ್ಯಾನ್ಸಲ್, ಇಲ್ಲಿ cos x ಕ್ಯಾನ್ಸಲ್ ಅಲ್ವಾ. ಸೊ ಇಲ್ಲಿ 3/4 ಉಳ್ಕೊಳ್ತು, ಮೈನಸ್ ಇಲ್ಲಿ sin x by cos x ಅಂದ್ರೆ ಇಲ್ಲಿ 4 ಕೂಡ ಕ್ಯಾನ್ಸಲ್, ಇಲ್ಲೂ ಕೂಡ 4 ಕ್ಯಾನ್ಸಲ್ ಅಲ್ವಾ. ಸೊ sin x by cos x is tan x whole divided by, ಇಲ್ಲಿ 1 ಉಳ್ಕೊಂಡಿದೆ, ಪ್ಲಸ್ 3/4 tan x. 3/4 tan x. ಓಕೆನಾ. ಇಲ್ಲಿ ಇವಾಗ ಒಂದು ಫಾರ್ಮುಲಾ ಇದೆ ಆಯ್ತಾ. ಸೊ ನಿಮಗೆ ಇಲ್ಲೊಂದು ಅಗೇನ್ ನಿಮಗೆ ನಾನು 50 ಫಾರ್ಮುಲಾ ಹೇಳ್ತಿದ್ದೀನಿ, ತಲೆ ಕೆಡಿಸ್ಕೋಬೇಡಿ. ಯು ನೀಡ್ ಟು ನೋ ದ ಫಾರ್ಮುಲಾ ಮಕ್ಕಳೇ. ಓಕೆ, ಸೊ ದಟ್ ಈಸ್ tan inverse of x plus tan inverse of y is equal to tan inverse of x plus y. Okay, we'll take minus because negative series ಅಲ್ಲ, ಇಲ್ಲಿ ಮೈನಸ್ ತಗೊಳ್ಳೋಣ. ಸೊ ಮೈನಸ್ tan inverse of y is equal to tan inverse of x minus y divided by 1 plus xy ಮಕ್ಕಳೇ. ಓಕೆ, 1 plus xy. ದಿಸ್ ಇಸ್ ಒನ್ ಆಫ್ ದ ಫಾರ್ಮುಲಾ. ಓಕೆನಾ. ಇವಾಗ ಕಂಪೇರ್ ಮಾಡಿ. ಸೊ tan inverse of ಇದು x ನಮಗೀಗ. ಓಕೆ, tan inverse of x minus tan inverse of ಇದು y ಆಯ್ತಾ. ಇದು tan inverse of x minus y divided by 1 plus xy. ಸೇಮ್ ಅದೇ ಫಾರ್ಮ್ಯಾಟ್ ಅಲ್ಲಿ ಇದೆಯಾ. ಓಕೆ, ಅದು ನೋಡಿ ಈ RHS tan inverse of x minus y ಅಂದ್ರೆ ಇದು x ಇದು y divided by 1 plus xy, ಎರಡು ಫಾರ್ಮ್ಯಾಟ್ ಅಲ್ಲಿ ಇದೆ. ಓಕೆ, ನಮ್ಗೆ ಇವಾಗ ಈ 3/4 ಅನ್ನೋದು x. ಓಕೆ, ಈ y ಅನ್ನೋದು tan x ಆಯ್ತಾ. ಸೊ ನಾವು ಲೆಟ್ಸ್ ಯೂಸ್ ದಿಸ್ ಫಾರ್ಮುಲಾ ಫಾರ್ ದಿಸ್. ಸೊ ಇವಾಗ ಏನಾಗುತ್ತೆ, ಈ ಸೇಮ್ ಇದನ್ನ ನಾನು ಈ ಕಂಪ್ಲೀಟ್ ಇದನ್ನ ಹಿಂಗ್ ಬರ್ಕೊಳ್ತೀನಿ. ಸೊ tan inverse of x ಅಲ್ವಾ. x ಅಂದ್ರೆ ಏನು, x ಅಂದ್ರೆ 3/4. ಸೊ 3/4 ಮೈನಸ್ tan inverse of y. ಸೊ tan inverse of y ಅಂದ್ರೆ ಏನು, tan x. ಓಕೆ, ನಮ್ಗೆ ಇದು ಆಕ್ಚುಲಿ ಇದು ಬಂದು ನಮ್ಗೆ ಇದು
ಓಕೆ, ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಸ್ವಲ್ಪ ನೆನ್ಪಿಟ್ಕೊಳ್ಳಿ ಆಯ್ತಾ. ಸೊ ಇನ್ ದಿಸ್ ಕೇಸ್ ಟ್ಯಾನ್ ಇನ್ವರ್ಸ್ ಮತ್ತೆ ಟ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ದ ಫೈನಲ್ ಆನ್ಸರ್ ಬಂದು ಸೊ ಟ್ಯಾನ್ ಇನ್ವರ್ಸ್ ಆಫ್ 3/4 minus x ಮಕ್ಕಳೇ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್, ಟ್ಯಾನ್ ಇನ್ವರ್ಸ್ ಆಫ್ 3/4, ಬಿಕಾಸ್ ಇಲ್ಲಿ ಟ್ಯಾನ್ ಇನ್ವರ್ಸ್ ಮತ್ತೆ ಟ್ಯಾನ್ ಕ್ಯಾನ್ಸಲ್ ಆಯ್ತಲ್ಲ, ಬರೀ ಎಕ್ಸ್ ಮಾತ್ರ ಉಳ್ಕೊಳ್ಳಿದೆ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ಕಂಡು. ಓಕೆ, ಸೊ ವೆರಿ ಸಿಂಪಲ್. ಈ ಸ್ವಲ್ಪ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ ನಿಮ್ಗೆ ಇದನ್ನ ಸಾಲ್ವ್ ಮಾಡುವಾಗ, ಸ್ವಲ್ಪ ಫಾರ್ಮುಲಾ ನೋಡ್ಕೊಳ್ಳಿ ಆಯ್ತಾ, ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್. ಸೊ ಈ ಕ್ವಶನ್ ಸ್ವಲ್ಪ ತಲೆ ಕೆಡ್ಬೋದು ನಿಮ್ಗೆ. ಸೊ ನೆನ್ಪಿಟ್ಕೊಳ್ಳಿ, ಇದೊಂದು ಫಾರ್ಮುಲಾ ಇದೆ ಆಯ್ತಾ. 1 plus cos x ತಗೊಳ್ಳೋಣ. 1 plus cos x 1 minus sin x. ಓಕೆ, 1 plus cos 2x is equal to 2 cos square x ಆಯ್ತಾ. 1 minus cos 2x is equal to 2 sin square x. ಎರಡು ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ನಾನು ಅಗೇನ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮೊದಲು ಫಾರ್ಮುಲಾಸ್ ನ ಬರೀತೀನಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ. 1 plus cos 2x ಅಂದ್ರೆ ಏನಾಗುತ್ತೆ, 2 cos square x. 1 minus cos 2x ಅಂದ್ರೆ 2 sin square x. ಇಲ್ಲಿ ನಮ್ಗೊಂದು ಸ್ಕೆಲಿಟನ್ ಇದೆ ನೋಡಿ. ಏನ್ ಸ್ಕೆಲಿಟನ್ ಅಂದ್ರೆ ರೂಟ್ 1 plus cos x ಇದೆ. ರೂಟ್ 1 plus x ಇದೆ ಆಯ್ತಾ. ಈ ರೂಟ್ ಜಾಗಕ್ಕೆ ಈ ಎಕ್ಸ್ ಜಾಗಕ್ಕೆ cos 2x ಹಾಕಿದ್ರೆ ಈ ಫಾರ್ಮುಲಾ ಬರುತ್ತೆ, ಅಲ್ಲಿ ಏನೋ 2 cos square ಅಂತ ಬರ್ಕೋಬಹುದು. ಓಕೆ, ಅಂಡ್ ರೂಟ್ 1 minus x ಅಂದಿದೆ. 1 minus ಒನ್ಸ್ ಅಗೇನ್ ಈ ಫಾರ್ಮುಲಾ ಬರುತ್ತೆ. ಸೊ ಇನ್ ಪ್ಲೇಸ್ ಆಫ್ ಎಕ್ಸ್ ಏನ್ ಆಗ್ಬೇಕು, ಇನ್ ಪ್ಲೇಸ್ ಆಫ್ ಎಕ್ಸ್ cos 2x ಹಾಕ್ಬೇಕು. ಓಕೆನಾ. ಸೊ ಲೆಟ್ಸ್ ಸಬ್ಸ್ಟಿಟ್ಯೂಟ್ ದಟ್. ಸೊ ಇಟ್ ಇಸ್ 1 plus cos 2x. 1 plus cos 2x. I'll take x is equal to cos 2 theta ಅಂತ ತಗೊಳ್ತೀನಿ. ಓಕೆ, ಐ ವಾಸ್ ರಾಂಗ್ ಹಿಯರ್. ಸೊ ಇಲ್ಲಿ 2x ಅಲ್ಲ 2 theta ಬರುತ್ತೆ. ಸೊ 2 theta ಅಂಡ್ ಇಲ್ಲಿ ರೂಟ್ ಆಫ್ 1 minus cos 2 theta. ಕರೆಕ್ಟಾ? 1 minus cos 2 theta and 1 plus cos 2 theta, because x is equal to cos 2 theta is a substitution. ಓಕೆ, ಈಗ 1 plus cos 2 theta ಅಂದ್ರೆ ಏನಾಗುತ್ತೆ, 1 plus cos 2 theta ಅಂದ್ರೆ ಅದು 2 cos square theta by 2. ಸೊ I'll write 2 cos square theta by 2 ಅಲ್ಲ, ಸೊ just theta, 2 cos square theta. ಇದೇನಾಗುತ್ತೆ, ಇದು 2 sin square theta. ಓಕೆನಾ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಈ ರೂಟ್ ಈ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗುತ್ತೆ, ಬಟ್ ರೂಟ್ ಹಂಗೆ ಇರುತ್ತೆ. ರೂಟ್ 2 cos theta ಆಯಿತು, ಅಂಡ್ ಇದು ರೂಟ್ 2 sin theta ಆಯಿತು. ಓಕೆ, ಸೊ ರಿಮೆಂಬರ್ 1 plus x ಜಾಗದಲ್ಲಿ cos 2 theta ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ರೂಟ್ 2 cos theta ಬಂತು. ರೂಟ್ 1 minus x ಜಾಗದಲ್ಲಿ cos 2 theta once again cos 2 theta ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ನಮಗೆ ರೂಟ್ 2 sin theta ಬಂತು. ಸೊ ಹಿಯರ್ ದ ಸಬ್ಸ್ಟಿಟ್ಯೂಷನ್ ಇಸ್ x is equal to cos 2 theta. So 2 theta is equal to cos inverse x, correct? So theta is equal to cos inverse x whole divided by 2. Cos inverse x whole divided by 2. ಇವಾಗ ಸೊ ಇದು theta. Now let's prove this. So tan inverse of ಈ ರೂಟ್ 1 plus cos x ಅಂದ್ರೆ ಅಲ್ಲೆಲ್ಲ ಮಾಡಿದ್ದೀನಿ, ಅದನ್ನು ಡೈರೆಕ್ಟ್ ಬರ್ಕೊಳ್ತೀನಿ ಆಯ್ತಾ. ಸೊ ರೂಟ್ 2 cos theta ಮಕ್ಕಳೇ, ಅಂಡ್ ದಿಸ್ ಇಸ್ ಈ ರೂಟ್ 1 minus sin x ಅಂದ್ರೆ ರೂಟ್ 2 sin theta ಡಿವೈಡೆಡ್ ಬೈ ಇದು ಒನ್ಸ್ ಅಗೇನ್ ರೂಟ್ 2 cos theta ಮೈನಸ್ ಪ್ಲಸ್ ರೂಟ್ 2 sin theta. ಸೊ ನಾವು ಇಫ್ ಐ ಟೇಕ್ ರೂಟ್ 2 ಕಾಮನ್, ಈ ರೂಟ್ 2 ನ ಕಾಮನ್ ತಗೊಂಡು ಡಿವೈಡ್ ಮಾಡಿದ್ರೆ ರೂಟ್ 2 ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ? ನಾವು ವಾಟ್ ಈಸ್ ಲೆಫ್ಟ್ ಔಟ್ ಇಲ್ಲಿ ನಮಗೆ ನೋಡಿದ್ರೆ, ಸೊ ಇಟ್ ಈಸ್ ಓನ್ಲಿ tan ಇನ್ವರ್ಸ್ ಆಫ್ cos theta ಮೈನಸ್ sin theta ಡಿವೈಡ್ ಬೈ cos theta ಪ್ಲಸ್ sin theta. ಇವಾಗ ನೀವು ಪ್ರೀವಿಯಸ್ ಸಮ್ಗೆ ಕಂಪೇರ್ ಮಾಡಿದ್ರೆ, ಪ್ರೀವಿಯಸ್ ಸಮ್ ಅಲ್ಲಿ ಈ ಸೈನ್ ಕಾಸ್ ಟುಗೆದರ್ ಇದ್ದಾಗ ಏನ್ ಮಾಡಿದ್ರೆ ಡಿವೈಡೆಡ್ ಬೈ cos x ಮಾಡಿದ್ವಿ. ಇಲ್ಲೂ ಕೂಡ ಎಲ್ಲ ಟರ್ಮ್ ಡಿವೈಡೆಡ್ ಬೈ cos theta ಮಾಡಿದ್ರೆ ಇಲ್ಲಿ 1 ಬರುತ್ತೆ, ಇಲ್ಲಿ tan theta ಬರುತ್ತೆ, 1 tan theta. ಕರೆಕ್ಟಾ? ಸೊ ವಿ ಗೆಟ್ ಸೊ tan ಇನ್ವರ್ಸ್ ಆಫ್ 1 minus tan theta ಡಿವೈಡ್ ಬೈ 1 plus tan theta ಬರುತ್ತೆ. ಯಾಕಂದ್ರೆ ಇದೊಂದು ಫಾರ್ಮುಲಾ ಮಕ್ಕಳು ನಿಮಗೆ ಗೊತ್ತಾಗುತ್ತೆ ಆಯ್ತಾ. ಸೊ ಐ ಡಿವೈಡೆಡ್ ಈಚ್ ಟರ್ಮ್, ಎಲ್ಲ ಟರ್ಮ್ ನ ಡಿವೈಡೆಡ್ ಬೈ cos theta ಮಾಡಿದ್ರೆ. ಸೊ ದಿಸ್ ಇಸ್ ವಾಟ್ ಐ ಗಾಟ್ ಇಟ್. ಓಕೆ, ನಾವ್ ದಿಸ್ ಫಾರ್ಮುಲಾ ಇಸ್ ಸೊ tan ಇನ್ವರ್ಸ್ ಆಫ್ ಇದೊಂದು ಫಾರ್ಮುಲಾ ಆಯ್ತಾ. 1 minus tan theta by 1 plus tan theta ಅಂದ್ರೆ the tan inverse of tan pi by 4 minus theta ಮಕ್ಕಳೇ, pi by 4 minus theta. ಓಕೆನಾ? ಇನ್ ದಿಸ್ ಕೇಸ್ tan inverse and tan cancel. ಸೊ pi by 4 minus theta ಲೆಫ್ಟ್ ಔಟ್ ಆಗಿದೆ. ಸೊ theta ಅಂದ್ರೆ cos inverse of x by 2. So let's substitute here. So if you substitute, so pi by 4 minus cos inverse of x whole divided by 2. That is what they asked us to prove. Correct?
5/4 minus half cos inverse x ಅಂದರೆ cos inverse of x/2 both are same. ಸೊ ಈ ಫಾರ್ಮೆಟ್ ಬರಬೇಕು. ಸೊ ನಾನು ಇಲ್ಲಿ ಏನು ಮಾಡಿದೆ ಇಲ್ಲಿ ನಿಮಗೆ ಆಯ್ತಾ, ಇದು ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಕನ್ಫ್ಯೂಸ್ ಆಗಬೇಡಿ, ಇದು ಫಾರ್ಮುಲಾ ಚೆನ್ನಾಗಿ ಕಲ್ತ್ಕೊಳ್ಳಿ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಫಸ್ಟ್ ನೆನ್ಪಿಟ್ಕೊಳ್ಳಿ, ಸೊ ದಟ್ ಇದೆಲ್ಲ ತುಂಬ ಚಿಲ್ಲರೆ ಕಂಟ್ರೋಲ್ ಇದೆಲ್ಲ. ಓಕೆ, ಸೊ ನಥಿಂಗ್ ಟು ವರೀಸ್, ಈಸಿಲಿ ಯು ಕ್ಯಾನ್ ಸಾಲ್ವ್ ದಿಸ್. ಐ ವಾಂಟ್ ಯು ಟು ಲರ್ನ್ ದಿಸ್ ಫಾರ್ಮುಲಾಸ್ ವೆರಿ ಕ್ವಿಕ್ಲಿ ಮಕ್ಕಳೇ. ಓಕೆ, ನೆಕ್ಸ್ಟ್ ಸೇಮ್ ನಾನು ಏನು ಲಾಸ್ಟ್ ಟೈಮ್ ನಾನು ಯಾವ ಥರ ಸಾಲ್ವ್ ಮಾಡಿದೆ ಇದನ್ನು ಕೂಡ ಅದೇ ಥರ ಸಾಲ್ವ್ ಮಾಡ್ತೀನಿ. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್ ಆಯ್ತಾ. ಸೊ ಇವಾಗ 1 + sin x ಇದೆ, 1 + sin x. ಇಲ್ಲಿ ಸ್ವಲ್ಪ ಹಾಫ್ ಆಂಗಲ್ ಯೂಸ್ ಮಾಡ್ತೀವಿ. ಈಗ 1 ಅಂದ್ರೆ ನಾನು ಏನಂತ ತಗೊಳ್ತೇನೆ ಅಂದ್ರೆ cos² x/2 ಪ್ಲಸ್ sin² x/2, cos² x/2 ಪ್ಲಸ್ sin² x/2. ಬಿಕಾಸ್ sin² θ ಪ್ಲಸ್ cos² θ is 1 ಅಲ್ವಾ. ಸೊ ಆಂಗಲ್ ಇಸ್ ಆಲ್ಸೋ ಸೇಮ್, x/2 ತಗೊಂಡಿದ್ದೀನಿ. ಪ್ಲಸ್ sin x ಜಾಗದಲ್ಲಿ ಹಾಫ್ ಆಂಗಲ್, ಸೊ 2 sin x/2 ಇಂಟು cos x/2 ಆಗುತ್ತೆ. 2 sin x/2 ಇಂಟು cos x/2, ದಟ್ ಈಸ್ ಒನ್ ಆಫ್ ದ ಫಾರ್ಮುಲಾ. ಓಕೆನಾ, ಒಂದು ಜಾಗದಲ್ಲಿ cos² x/2 ಪ್ಲಸ್ sin² x/2 ತಗೊಂಡೆ, sin x ಜಾಗದಲ್ಲಿ 2 sin x/2 ಇಂಟು cos x/2. ಸೊ ಇದು ನೋಡಿ a² ಪ್ಲಸ್ b² ಪ್ಲಸ್ 2ab ಅಂತ ಇದೆ. ಸೊ ಇದನ್ನ ನಾನು ಏನಂತ ಬರ್ಕೋಬಹುದು, ಸೊ cos x/2 ಪ್ಲಸ್ sin x/2 ದ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದಾ, cos x/2 ಪ್ಲಸ್ sin x/2 ದ ಹೋಲ್ ಸ್ಕ್ವೇರ್. ಇದು 1 + sin x ಮಕ್ಕಳೇ, 1 + sin x. ನಾನಿವಾಗ ಇದಕ್ಕೆ ರೂಟ್ ಹಾಕಿದ್ರೆ, ಓಕೆ, 1 + sin x ಗೆ ರೂಟ್ ಹಾಕಿದ್ರೆ ಈ ಕಡೆನೂ ರೂಟ್ ಆಗುತ್ತೆ. ಸೊ cos x/2 ಪ್ಲಸ್ sin x/2 ದ ಹೋಲ್ ಸ್ಕ್ವೇರ್, ಇದಕ್ಕೆ ರೂಟ್. ಸೊ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ. ವಾಟ್ ಈಸ್ ರೂಟ್ ಆಫ್ 1 + sin x? ರೂಟ್ ಆಫ್ 1 + sin x ಬಂದು cos x/2 ಪ್ಲಸ್ sin x/2, cos x/2 ಪ್ಲಸ್ sin x/2. ಇದೇ ಫಾರ್ಮ್ಯಾಟ್ನ ನಾನು ಇಲ್ಲಿ ಫಾಲೋ ಮಾಡಿದ್ರೆ, ಓಕೆ, ಇದೇ ಫಾರ್ಮ್ಯಾಟ್ನ ನಾನು ರೂಟ್ ಆಫ್ 1 - sin x ಗೆ ಮಾಡಿದ್ರೆ, ಸಿಮಿಲರ್ಲಿ ರೂಟ್ ಆಫ್ 1 - sin x ಅಂದ್ರೆ ಏನಾಗುತ್ತೆ ಗೊತ್ತಾ, ಇಟ್ ಈಸ್ cos x/2 ಮೈನಸ್ sin x/2 ಆಗುತ್ತೆ ಮಕ್ಕಳೇ, cos x/2 ಮೈನಸ್ sin x/2. ಸೊ ಇದು ಫಾರ್ಮ್ಯಾಟ್, ಇದು ನಿಮಗೆ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ಸ್, ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಆಯ್ತಾ. ಇವಾಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅರ್ಧ ಆನ್ಸರ್ ಮುಗಿದೋಗುತ್ತೆ ಅಲ್ಲಿ. ಸೊ ಲೆಟ್ಸ್ ಡೂ ದಟ್. ಸೊ ಇಲ್ಲಿ cot ಇನ್ವರ್ಸ್ ಆಫ್ 1 + sin x, ರೂಟ್ 1 + sin x ಅಂದ್ರೆ ಇಟ್ ಈಸ್ cos x/2 ಪ್ಲಸ್ sin x/2 ಅಲ್ವಾ, ಪ್ಲಸ್ ರೂಟ್ ಆಫ್ 1 - sin x ಅಂದ್ರೆ ಇಟ್ ಈಸ್ cos x/2 ಮೈನಸ್ sin x/2 ಹೋಲ್ ಡಿವೈಡೆಡ್ ಬೈ ಸೇಮ್, ಇದು cos x/2 ಪ್ಲಸ್ sin x/2. ಇಲ್ಲೊಂದು ಮೈನಸ್ ಆಫ್ ಬೈನಾಮಿಲ್ ಇದೆ. ಸೊ ಇದೇನಾಗುತ್ತೆ cos x/2 ಮೈನಸ್ sin x/2 ಅಲ್ವಾ. ಸೊ ಇಲ್ಲಿ ನೋಡಿ, ಈ ಮೈನಸ್ ಒಳಗಡೆ ಮಲ್ಟಿಪ್ಲೈ ಆಗೋದ್ರಿಂದ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಐಲ್ ರೈಟ್ ದಿಸ್, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್. ಓಕೆ, ಆಫ್ಟರ್ ಮಲ್ಟಿಪ್ಲಿಕೇಶನ್ ರೈಟ್ ಒನ್ ಮೋರ್ ಸ್ಟೆಪ್ ಆಯ್ತು, ಆ ಥರ ನಾನು ಮರೆಯೋಕೆ ಹೋಗಲ್ಲ. ಇವಾಗ ಸಮ್ ಆಫ್ ದ ಟರ್ಮ್ಸ್ ಗೆಟ್ಸ್ ಕ್ಯಾನ್ಸಲ್ಸ್ ಔಟ್. ನೋಡಿ, sin x/2 ಕ್ಯಾನ್ಸಲ್ ಆಯಿತು. ಇಲ್ಲಿ cos x/2 ಕ್ಯಾನ್ಸಲ್ ಆಯಿತು. ಸೊ ವಾಟ್ ಈಸ್ ಲೆಫ್ಟ್ ಔಟ್ ಮಕ್ಕಳೇ? ಸೊ ಲೆಫ್ಟ್ ಔಟ್ ನೋಡಿದ್ರೆ cot ಇನ್ವರ್ಸ್ ಆಫ್ cos x/2. ಸೊ 2 cos x/2 ಅಲ್ವಾ. ಸೊ 2 cos x/2, ಇಲ್ಲಿ 2 sin x/2 2 sin x/2. ಸೊ 2 ಕ್ಯಾನ್ಸಲ್ ಆಯಿತು. ಸೊ cot ಇನ್ವರ್ಸ್ ಆಫ್ cos ಬೈ sin ಅಂದ್ರೆ ಏನು, cot x/2. ಸೊ ಇದು ಕ್ಯಾನ್ಸಲ್ ಆಯಿತು. ಫೈನಲ್ ಆಗಿ x/2 ಉಳ್ಕೊಳ್ತು. ದಿಸ್ ಇಸ್ ದ ಫೈನಲ್ ಆನ್ಸರ್ ಕಂಟ್ರೋಲ್. ಓಕೆ, ಸೊ ಪ್ರೂವ್ ದಟ್ cot ಇನ್ವರ್ಸ್ ಆಫ್ x is equal to x/2. ಸೊ ವಿ ಪ್ರೂವ್ಡ್ ಇಟ್. ಅರ್ಥ ಆಯ್ತಾ? ಸೊ ಇದಕ್ಕೆಲ್ಲ ಏನು ಕ್ಯಾಲ್ಕುಲೇಷನ್ಸ್ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಓಕೆ, ಸೊ ಇದನ್ನೇ ನಾನು ಮೇಜರ್ ಆಗಿ ಹೇಳ್ತಿರೋದು. ಇದನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ನಾನು ಇಲ್ಲಿ ಏನು ಮಾಡಿದ್ದೀನಿ, ಓಕೆ, ಸೊ ಇಷ್ಟನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ಇದನ್ನೆಲ್ಲ ನೀವು ಸಿಂಪಲ್ ಆಗಿ ಮಾಡಿಬಿಡ್ತೀರಾ, ಬಟ್ ಇದೇ ನಿಮಗೆ ಕನ್ಫ್ಯೂಸ್ ಆಗೋದು. ಓಕೆ, ಆ್ಯಂಡ್ ಇಲ್ಲೊಂದು ಕೂಡ ಬರ್ದಿದ್ದೀನಿ ಸಿಮಿಲರ್ಲಿ ಇಂದ ಇಲ್ಲಿ ವಿತೌಟ್ ಕ್ಯಾಲ್ಕುಲೇಷನ್ ಐ ಡಿಡ್ ಇಟ್. ಸೊ ಯು ಕ್ಯಾನ್ ಡೂ ಇಟ್ ಆಯ್ತಾ, ಯಾಕಂದ್ರೆ ತುಂಬಾ ಲೆಂತಿ ಆಗುತ್ತೆ ಇಫ್ ಯು ಸಿಟ್ ಅಂಡ್ ಡೂ ಆಲ್ ಆಫ್ ದಿಸ್. ಸೊ ಸಿಮಿಲರ್ಲಿ ಅಂತ ಬರೆದು ರೂಟ್ ಆಫ್ 1 - sin x is equal to cos x/2 minus sin x/2 ಅಂತ ಬರೆದ್ರು. ದಿಸ್ ಇಸ್ ಮೋರ್ ದನ್ ಎನಫ್. ಸೊ ಈಸಿಲಿ ವಿಲ್ ಗೆಟ್ 3 marks. ಓಕೆನಾ? ಐ ಹೋಪ್ ಇದು ಅರ್ಥ ಆಗಿದೆ ಅಂತ. ನೆಕ್ಸ್ಟ್, ಓಕೆ, ಈ ತರ ಕ್ವಶನ್ಸ್ಗಳು ಈ ತುಂಬಾ ಈಸಿ ಆಯ್ತಾ. ಇಲ್ಲಿ ನಿಮಗೆ ಏನು ಪ್ರೂವ್ ಮಾಡಕ್ಕೆ ಹೇಳಿರುತ್ತೆ ಅದೇ ಫಾರ್ಮುಲಾ ತಗೊಂಡ್ರೆ ಸಾಕು. ಸೊ ಇವಾಗ sin ಇನ್ವರ್ಸ್ ಆಫ್ 556 by ಅಲ್ವಾ. ಸೊ ವಾಟ್ ಐ ವಿಲ್ ಡೂ ಇಸ್ sin ಆಫ್ a plus b ತಗೊಳ್ತೀನಿ. sin ಆಫ್ a plus b is equal to sin a cos b plus cos a sin b. ಇದು ಫಾರ್ಮುಲಾ ಮಕ್ಕಳೇ. ಓಕೆ,
ಇದು ಗೊತ್ತಿರಬೇಕು. ಇವಾಗ ನಿಮ್ಮ ಜಾಬ್ ಏನಂದ್ರೆ ಎರಡು ಟ್ರಯಾಂಗಲ್ ತಗೊಂಡು ಇದ್ರದ್ದು ವ್ಯಾಲ್ಯೂಸ್ ಏನಂತ ಪ್ರೂವ್ ಮಾಡೋದಷ್ಟೇ. ಓಕೆ, ಸೊ ಕಾಸ್ ಇನ್ವರ್ಸ್ ಆಫ್ 12/13 ಇಸ್ ಈಕ್ವಲ್ ಟು ಎ ಅಂತ ತಗೊಳ್ಳಿ. ಓಕೆ, ನೆಕ್ಸ್ಟ್ ಸೈನ್ ಇನ್ವರ್ಸ್ ಆಫ್ 3/5 ಇಸ್ ಈಕ್ವಲ್ ಟು ಬಿ ಅಂತ ತಗೊಳ್ಳಿ. ಓಕೆನಾ, ಈಗ 12/13 ಇಸ್ ಈಕ್ವಲ್ ಟು ಕಾಸ್ ಎ ಆಯಿತು, ಇಲ್ಲಿ 3/5 ಇಸ್ ಈಕ್ವಲ್ ಟು ಸೈನ್ ಬಿ ಆಯಿತು. ಈಗ ಇಫ್ ಯು ಅಬ್ಸರ್ವ್ ದಿಸ್ ಪ್ರಾಪರ್ಲಿ, ಇಲ್ಲಿ ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಸೈನ್ ಬಿ ಸಿಕ್ತು, ಸೈನ್ ಬಿ ಸಿಕ್ತು, ಇನ್ನೊಂದು ಇಲ್ಲಿ ಕಾಸ್ ಎ ಸಿಕ್ಕಿದೆ, ಕಾಸ್ ಎ ಸಿಕ್ಕಿದೆ. ಇನ್ನೇನ್ ಬೇಕು? ಸೈನ್ ಎ ಬೇಕು, ಕಾಸ್ ಬಿ ಬೇಕು. ಕರೆಕ್ಟಾ? ಸೈನ್ ಎ ಬೇಕು ಮತ್ತೆ ಕಾಸ್ ಬಿ ಬೇಕು. ಸೊ ಬೈ ಯೂಸಿಂಗ್ ದಿಸ್ ಯು ಫೈಂಡ್ ಔಟ್. ಸೊ ಇದಕ್ಕೊಂದು ಟ್ರಯಾಂಗಲ್ ಬರೀರಿ. ಇದು ಎ, ಕಾಸ್ ಅಂದ್ರೆ ಅಡ್ಜಸೆಂಟ್ ಅಲ್ವಾ, ಸೊ 12, 13 ಇದು 5 ಆಗುತ್ತೆ. ಪೈಥಾಗೋರನ್ ಟ್ರಿಪ್ಲೆಟ್ ಅದು ಗೊತ್ತಿದೆ ನಿಮಗೆ, ಐ ಆಮ್ ನಾಟ್ ಗೋನಾ ಡೂ ದಟ್. ಇದೇನಾಗುತ್ತೆ? ಸೊ ಇದು ಬಿ, ಇದು 3, ಇದು 5, ಇದು 4 ಮಕ್ಕಳೇ. ಓಕೆ, ಇವಾಗ ಬೈ ಯೂಸಿಂಗ್ ದಿಸ್ ವಾಟ್ ಐ ಆಮ್ ಗೋನಾ ರೈಟ್ ಇಸ್ ಸೈನ್ ಎ. ಸೈನ್ ಎ ಅಂತ ಹೇಳಿದ್ರೆ ಸೈನ್ ಎ ಅಂದ್ರೆ ಎಷ್ಟು? ಸೈನ್ ಎ ಅಂದ್ರೆ ಇಟ್ ಇಸ್ ಆಪೋಸಿಟ್, ಆಪೋಸಿಟ್ ಅಂದ್ರೆ 5/13, 5/13. ಅಂಡ್ ಇಲ್ಲಿ ಕಾಸ್ ಬಿ ಅಲ್ವಾ, ಕಾಸ್ ಬಿ ಇಸ್ ಈಕ್ವಲ್ ಟು 4/5, ಕಾಸ್ ಬಿ ಇಸ್ ಈಕ್ವಲ್ ಟು 4/5. ಸೊ ಇದೊಂದು ವ್ಯಾಲ್ಯೂ ಅಂಡ್ ಇದೊಂದು ವ್ಯಾಲ್ಯೂ, ಇದೊಂದು ವ್ಯಾಲ್ಯೂ, ಈ 4 ವ್ಯಾಲ್ಯೂಸ್ನ ತಗೊಳ್ಳೋಣ. ಅರ್ಥ ಆಯ್ತಾ? ಇವಾಗ ನೋಡಿ, ಈಗ ವೆರಿ ವೆರಿ ಸಿಂಪಲ್. ಈ ಫಾರ್ಮುಲಾ ತಗೊಳ್ತೀನಿ. ಸೊ ಸೈನ್ ಆಫ್ ಎ ಪ್ಲಸ್ ಬಿ, ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ. ಸೈನ್ ಎ ಎಷ್ಟು ಮಕ್ಕಳೇ? 5/13 ಅಲ್ವಾ? ಲೆಟ್ಸ್ ರೈಟ್. ಸೊ 5/13 ಇಂಟು 5/13 ಇಂಟು ಕಾಸ್ ಬಿ. ಕಾಸ್ ಬಿ ಅಂದರೆ 4/5. ಸೊ 4/5 ಪ್ಲಸ್ ಕಾಸ್ ಎ. ಕಾಸ್ ಎ ಎಷ್ಟು? 12/13. 12/13 ಇಂಟು ಸೈನ್ ಬಿ. ಸೈನ್ ಬಿ ಅಂದರೆ 3/5. 3/5. ಸೊ ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 5 4s are 20/65 ಅಲ್ವಾ? ಯಾ, ಪ್ಲಸ್ 12 3s are 36/65. Denominators are same, we can add up the numerators. Sin of a plus b is equal to 56/65. So ನಮಗೆ 56/65 ಬಂತು. ಈಗ ಏನು ಮಾಡಬೇಕು? ಈ ಸೈನ್ ನ ಆಚೆ ತಗೊಂಡೋಗಿ. ಓಕೆ, ವಾಟ್ ಇಸ್ ಲೆಫ್ಟ್ ಔಟ್ ಹಿಯರ್? a plus b is equal to sin inverse of 56/65. 56/65 ಕರೆಕ್ಟಾ? ನಾವು ವಾಟ್ ಇಸ್ ಎ ಮಕ್ಕಳೇ? ಇಲ್ಲಿ ನೋಡಿ, ಎ ಅಂದ್ರೆ ಕಾಸ್ ಇನ್ವರ್ಸ್ ಆಫ್ 12/13 ಬರೀರಿ ಅದನ್ನ. ಸೊ ಕಾಸ್ ಇನ್ವರ್ಸ್ ಆಫ್ ಎ ಅಂದ್ರೆ, ಸೊ ಕಾಸ್ ಇನ್ವರ್ಸ್ ಆಫ್ 12/13 ಪ್ಲಸ್ ಬಿ ಅಂದ್ರೆ ಸೈನ್ ಇನ್ವರ್ಸ್ ಆಫ್ 3/5. ಸೈನ್ ಇನ್ವರ್ಸ್ ಆಫ್ 3/5 is equal to sin inverse of 56/65. So this is what they asked us to prove and we proved it. Correct? So cos inverse of 12/13 plus sin inverse of 3/5 is equal to sin inverse of 56/65. So very very simple ಕೊಂಡು ಇದನ್ನ ನೀವು ಈ ಐಡಿಯಾ ಗೊತ್ತಾಗಬೇಕು. ಆಯ್ತಾ? ನಮ್ಮ ಮೇಜರ್ ಆಗಿ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆಲ್ಲ ನಮ್ದು, ಸರಿ, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನು ಕೊಟ್ಟಿದ್ರು ಅದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಎರಡು ಪ್ರಾಬ್ಲಮ್ ತೋರಿಸ್ತೀನಿ. ಆಯ್ತಾ? ನೀವೇ ಟ್ರೈ ಮಾಡಿ ಮಕ್ಕಳೇ. ಓಕೆ, ಇವೆರಡು ಪ್ರಾಬ್ಲಮ್ ನೋಡಿ. ಇವಾಗ ಈ ಪ್ರಾಬ್ಲಮ್ಗೆ ಯೂಸ್ tan ಆಫ್ a plus b. ಸೊ tan ಆಫ್ a plus b is equal to tan a plus tan b divided by 1 minus tan a tan b. ಓಕೆ, ಇಲ್ಲಿ sin a ಕೊಟ್ಟಿದ್ದಾರೆ, ಇದನ್ನ a ತಗೊಳ್ಳಿ, ಇದನ್ನ b ತಗೊಳ್ಳಿ, ಡ್ರಾ ಟ್ರಯಾಂಗಲ್, ಫೈಂಡ್ ಔಟ್ tan a tan b ಅಷ್ಟೇ. ಆಯ್ತಾ? ಸೊ ಅದನ್ನು ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಗುತ್ತೆ ಆನ್ಸರ್. ಓಕೆ, ಇವಾಗ ಈ ಕ್ವಶನ್ ನೋಡಿ. ಈ ಕ್ವಶನ್ ಕಾಸ್ ಇನ್ವರ್ಸ್ ಆಫ್ 33/65. ಸೊ ಟೇಕ್ ಕಾಸ್ ಆಫ್ a plus b. ಈ ಫಾರ್ಮುಲಾ ಗೊತ್ತಿರಬೇಕಷ್ಟೇ. ಕಾಸ್ ಆಫ್ a plus b is equal to ಕಾಸ್ a ಕಾಸ್ b ಮೈನಸ್ ಸೈನ್ ಎ ಸೈನ್ ಬಿ. ಓಕೆ, ಇಲ್ಲಿ ನಿಮಗೆ ಮೇಜರ್ ಆಗಿ ಗೊತ್ತಿರಬೇಕಾಗಿರೋದು ಈ ಫಾರ್ಮುಲಾಸ್. ಇಲ್ಲಿ ಏನ್ ಕೊಡ್ತಾರೆ ಅದನ್ನು ಪ್ರೂವ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ಪ್ರೀವಿಯಸ್ ಕೇಸಲ್ಲಿ ಇಲ್ಲಿ ಸೈನ್ ಫಾರ್ಮುಲಾ, ಇಲ್ಲಿ ಸೈನ್ ಫಾರ್ಮುಲಾ ಗೊತ್ತಿದ್ರೆ ಮಾಡಬಹುದು. ಇಲ್ಲಿ ಎರಡರಲ್ಲಿ ಇಲ್ಲಿ tan ಆಫ್ a plus b, ಇಲ್ಲಿ ಕಾಸ್ ಆಫ್ a plus b, ಸೇಮ್ ಫಾರ್ಮೆಟ್ ಮಕ್ಕಳು ನಾನು ಪ್ರೀವಿಯಸ್ ಅಲ್ಲಿ ಏನ್ ಮಾಡ್ತಾ ಇದ್ದೆ. ಐ ಹೋಪ್ ಇದನ್ನ ನೀವು ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮಾಡೆಲ್ ಪೇಪರ್ಸ್ ಇದೆ ಅಂಡ್ ನಿಮ್ಮ 2 ಪ್ರಿಪರೇಟರೀಸ್ ಬಂದಿತ್ತು. ಸೊ 5 ಪೇಪರ್ ಇದೆ. 5 ಪೇಪರ್ ಜಸ್ಟ್ ಚೆಕ್ ಮಾಡಿ ಎಷ್ಟು ಟೈಮ್ ಬಂದಿದೆ ಅಂತ. ನೆಕ್ಸ್ಟ್, ಓಕೆ, ಸೊ ಈ ಕ್ವಶನ್ ತುಂಬಾನೇ ಇಂಪಾರ್ಟೆಂಟ್. ಆಯ್ತಾ? tan inverse of 1 minus x divided by 1 plus x is equal to, ಇದು ಸಾಲ್ವ್ ಅಂತ ಮಕ್ಕಳೇ. ಓಕೆ, ಇದನ್ನ ಕ್ವಶನ್ ಏನ್ ಕೊಡ್ತಾರೆ ಅಂದ್ರೆ ಸಾಲ್ವ್, ಇದು ಪ್ರೂವ್ ದಟ್ ಅಲ್ಲ. ಆಯ್ತಾ? ಇದು ಸಾಲ್ವ್. ಸೊ ದರ್ ಆರ್ 2 values of x because x ಇಲ್ಲಿ ಗ್ರೇಟರ್ ದನ್ 0 ಕೇಳಿದ್ರಿಂದ ಒಂದು ವ್ಯಾಲ್ಯೂನ ಇಗ್ನೋರ್ ಮಾಡಬಹುದು. ಸೊ ವಾಟ್ ಐ ವಾಂಟೆಡ್ ಟು ಡೂ ಇಸ್ ಟೇಕ್ x is equal to tan theta.
x is equal to tan theta. ನಿಮಗೆ ಗೊತ್ತಾಗುತ್ತೆ ಏನಕ್ಕೆ x is equal to tan theta ಅಂತ. So let's substitute this. So tan inverse of 1 minus tan theta divided by 1 plus tan theta is equal to half of tan inverse of tan theta. Correcta? So now ಇದು tan inverse of, ಇದು actually tan inverse of tan pi by 4 minus theta ಮಕ್ಕಳು, pi by 4 minus theta is equal to, ಇಲ್ಲಿ tan inverse and this cancel, so it is theta by 2 ಉಳ್ಕೊಳ್ಳುತ್ತೆ. ಇಲ್ಲೂ ಕೂಡ tan cancel. So pi by 4 is equal to theta by 2 plus theta. Half theta plus 1 theta andre 1.5, right? So that is nothing but 3 by 2. So pi by 4 is equal to 3 theta by 2. So solve ಮಾಡಿದ್ರೆ, so theta is equal to ಎಷ್ಟು ಬರುತ್ತೆ? Theta is equal to pi by 6. Yeah, pi by 6, 3, 12, 2. Yeah. So theta andre tan, x is equal to tan theta. X is equal to tan theta. So then theta is equal to tan inverse of x. Right? So ಇಲ್ಲಿ tan inverse of x is equal to pi by 6. So x is equal to ಎಷ್ಟು ಮಕ್ಕಳೇ? So tan pi by 6. So tan 30 degree ಅಂದ್ರೆ ಎಷ್ಟಾಗುತ್ತೆ? So tan 30 ಅಂದ್ರೆ 1 by root 3 ತಾನೆ. So x is equal to 1 by root 3. So this is the final answer, 1 by root 3. Okay, na? So this is a solve questions, not prove that. Okay, confuse agbeedi. So whenever they give solve anta ee tarane ಮಾಡಬೇಕು. So this is one of the important concept control. Okay. Next, so next question. So 2 tan inverse of cos x is equal to solve ಆಯ್ತಾ, ಇದು ಕೂಡ solve. So again solve ಅಂತ ಬಂದಾಗ ಏನು ಮಾಡಬೇಕು? x values ನ ಫೈಂಡ್ ಔಟ್ ಮಾಡಬೇಕು. So very simple concept ನೆನ್ಪಿಟ್ಕೊಳ್ಳಿ. So ಇಲ್ಲಿ 2 tan inverse of cos x ಇದೆ. So ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ 2 tan inverse x ಬಂದಾಗ, so 2 tan inverse x ಬಂದಾಗ ಇದನ್ನ 1 tan inverse x ಫಾರ್ಮುಲಾ ಅಂದ್ರೆ tan inverse of 2x divided by 1 minus x square, 1 minus x square. ಅದೇ ಫಾರ್ಮುಲಾ ಇಲ್ಲಿ ಯೂಸ್ ಮಾಡ್ತೀನಿ. So 2 tan inverse cos x is equal to our formula. So tan inverse of 2 cos x, x actual cos x ಇದೆ divided by 1 minus cos square x, 1 minus cos square x. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅದನ್ನೇ ತಗೊಂಡು ಹೋಗ್ತೇನೆ ಆಯ್ತಾ. ಸೊ tan inverse of 2 cos x divided by 1 minus cos square x is equal to tan inverse of 2 cosec x makle. Okay, so in this case very simple, tan inverse and tan inverse gets cancels out. So what is left out? So 2 cos x divided by 1 minus cos square x is equal to 2 cosec x. Correct? So 2 no cancel ಮಾಡೋಣ. So cos x divided by 1 minus cos square x ಅಂತ ಹೇಳಿದ್ರೆ it is sin square x. Correct? So sin square x is equal to 1 by cos x ಅಂದ್ರೆ 1 by cosec ಅಂದ್ರೆ it is sin x makle. So one of the sign gets cancels out here. So sin x and sin x cancel. So cos x by sin x andre it is cot x alla. So cot x is equal to 1, x is equal to cot inverse of 1. So x is equal to pi by 4. X is equal to pi by 4 is the answer. ಅರ್ಥ ಆಯ್ತಾ? ವೆರಿ ಸಿಂಪಲ್. ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 2 cos x divided by 1 minus cos square x is equal to 2 cosec x ಆಯ್ತು. ಇವಾಗ cos x ಅಂತ ಹೇಳಿದ್ರೆ 1 minus cos square x ಅಂದ್ರೆ sin square x. ಇಲ್ಲಿ cosec x ಅಂದ್ರೆ 1 by sin x. ಸೊ ಅದರಲ್ಲಿ ಒಂದು sin x ಕ್ಯಾನ್ಸಲ್ ಆಯ್ತು. cos x by sin x ಉಳ್ಕೊಳ್ತು. cos x by sin x ಅಂದ್ರೆ it is cot x is equal to 1 and x is equal to cot inverse of 1 and x is equal to pi by 4. Okay, simple concept control. Okay, next question. So next question, tan of half into sin inverse of 2x plus 2x by 1 plus x square plus cos inverse of 1 minus y square by 1 plus y square. Okay, ಇದು ಕೂಡ find the values ಆಯ್ತಾ. ಸೊ find the values ಅಂದ್ರೆ very simple. Okay, so ಇವಾಗ ಇಲ್ಲಿ ಇದು sin 2 theta ಫಾರ್ಮುಲಾ. ಈಗ x is equal to tan theta ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು sin 2 theta ಬರುತ್ತೆ. ಅಂಡ್ ಇಲ್ಲಿ x is equal to tan theta ಸಬ್ಸ್ಟಿಟ್ಯೂಟ್ ಮಾಡಿದ್ರೆ cos 2 theta ಬರುತ್ತೆ. ಸೊ cos ಜೊತೆ cos, sin ಜೊತೆ sin ಬಂದ್ರೆ ಕ್ಯಾನ್ಸಲ್ ಮಾಡ್ಬೋದಾ? ಸೊ ವೆರಿ ಸಿಂಪಲ್ ಮಕ್ಕಳೇ. ಓಕೆ, ಬಟ್ ಇಲ್ಲಿ ಸ್ವಲ್ಪ ಸಬ್ಸ್ಟಿಟ್ಯೂಷನ್ ಕೇರ್ಫುಲ್ ಆಗಿ ತಗೊಳ್ಳಿ. x is equal to tan a ಅಂತ ತಗೊಳ್ಳಿ and y is equal to tan b ಅಂತ ತಗೊಳ್ಳಿ ಆಯ್ತಾ. ಸೊ you'll get tan into half of so sin inverse of
ಈಗ ಇಲ್ಲಿ 2 tan a ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ a ಅಂತ ಹೇಳಿ ಬಂದ್ರೆ ಅದು sin 2a ಆಗುತ್ತೆ, sin 2 ಥೀಟಾ ಫಾರ್ಮುಲಾ ಕರೆಕ್ಟಾ, sin 2a ಪ್ಲಸ್ ಇಲ್ಲಿ cos ಇನ್ವರ್ಸ್ ಆಫ್ ಇಲ್ಲಿ 1 ಮೈನಸ್ tan ಸ್ಕ್ವೇರ್ b ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ b ಏನಾಗುತ್ತೆ, ಇಟ್ ಇಸ್ cos 2b ಅಲ್ವಾ, cos 2 ಥೀಟಾ ಫಾರ್ಮುಲಾ. ಸೊ cos 2b ಈ ಫಾರ್ಮುಲಾ ಮಾತ್ರ ಗೊತ್ತಿರಬೇಕು ಅಂದ್ರು. ಸೊ ಇನ್ ದಿಸ್ ಕೇಸ್ cos ಇನ್ವರ್ಸ್ cos ಕ್ಯಾನ್ಸಲ್, sin ಇನ್ವರ್ಸ್ sin ಕ್ಯಾನ್ಸಲ್. ಸೊ ನಮ್ಗೆ ಉಳ್ಕೊಳ್ಳೋದು ಸೊ ಇಟ್ ಈಸ್ ಸೊ tan ಆಫ್ ಹಾಫ್ ಇಂಟು ಸೊ 2a ಪ್ಲಸ್ 2b. ಸೊ 2 ಕಾಮನ್ ತಗೊಂಡು ಕ್ಯಾನ್ಸಲ್ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. ಸೊ tan ಆಫ್ a ಪ್ಲಸ್ b ಉಳ್ಕೊಳ್ತು ಮಕ್ಕಳೇ, ರೈಟ್. ಸೊ ವಾಟ್ ಇಸ್ tan ಆಫ್ a ಪ್ಲಸ್ b? ಇಟ್ ಇಸ್ ಸೊ tan a ಪ್ಲಸ್ tan b ಡಿವೈಡ್ ಬೈ 1 ಮೈನಸ್ tan a tan b ಅಲ್ವೇನ್ರೋ. ಸೊ tan a tan b. ಇವಾಗ ಫೈನಲ್ ಆಗಿ tan a tan b is one thing that we took by ourselves, right. ಸೊ ನಾವು tan a ಅಂದ್ರೆ x, ಇದು y, ಸೊ ರೀಪ್ಲೇಸ್ ಮಾಡ್ರೋ ಅಂಡ್ ರೈಟ್ ಅಷ್ಟೇ, x ಪ್ಲಸ್ y ಡಿವೈಡ್ ಬೈ 1 ಮೈನಸ್ xy. ಇದೇ ಫೈನಲ್ ಆನ್ಸರ್ ಮಕ್ಕಳೇ. ದಟ್ಸ್ ಆಲ್, ವಿ ಕ್ಯಾನ್ ಸಾಲ್ವ್ ಎನಿಮೋರ್. ಸೊ ಜಸ್ಟ್ ಕೀಪ್ ಇಟ್ ಆಸ್ ಇಟ್ ಇಸ್ ಅಂಡ್ ದಿಸ್ ಇಸ್ ದ ಫೈನಲ್ ಆನ್ಸರ್. ವೆರಿ ಸಿಂಪಲ್ ಕ್ವಶನ್ ಆಯ್ತಾ. ಓಕೆ, ಸೊ ದಟ್ಸ್ ಇಟ್ ಮಕ್ಕಳೇ. ಸೊ ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅದನ್ನೆಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ ಫಾರ್ ಕ್ವಶನ್ ನಂಬರ್ 31. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಎಲ್ಲ ಇದು ಸಾಕು, ಇದು ತುಂಬಾ ಲೈಕ್ ಇಂಪಾರ್ಟೆಂಟ್ ಆಗಿ ಈ ಚಾಪ್ಟರ್ ಮೇಲೆ ಲೈಕ್ ಏನೇನು ಕ್ವಶನ್ಸ್ ಇರುತ್ತೆ ಎಲ್ಲಾನು ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮ ಲೈಕ್ ಪ್ರಾಕ್ಟೀಸ್ಗೆ ಇದು ತುಂಬಾ ಯೂಸ್ ಆಗುತ್ತೆ ಅಂತ. ಸೊ ಇಫ್ ಯು ಆರ್ ಲೈಕಿಂಗ್ ದಿಸ್ ವಿಡಿಯೋ, ಸೊ ಪ್ಲೀಸ್ ಲೈಕ್ ಅಂಡ್ ಶೇರ್ ಇಟ್ ವಿತ್ ಫ್ರೆಂಡ್ಸ್ ಅಂಡ್ ಆಸ್ಕ್ ದೆಮ್ ಟು ಫಾಲೋ ಆಲ್ ಮೈ ವಿಡಿಯೋಸ್. ಓಕೆನಾ. ಸೊ ದಟ್ಸ್ ಇಟ್ ಫ್ರಮ್ ಮೈ ಎಂಡ್. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಮಕ್ಕಳೇ. ಸೊ ಥ್ಯಾಂಕ್ ಯು ಸೋ ಮಚ್.